ಎಲ್ಯಾಗ ಸಿಗ್ತಾವಂತ ಪಂಚಾಗ ಕೇಳಕ್ ಹೋಗ್ಬೇಕಾಯ್ತವ ಆಗ ಜಲ್ದಿ ಜಲ್ದಿ ಬರವ ಅಂತ ಕರೆದವ. ಏ ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟ್ಟಾಯ್ತು ಬೇಗ ಬೇಗ ಬಾ. ಗಟ್ಟಿರಲು ತಾಳಿ ಕಟ್ಟುವೆ ಬಾರೆ ಬಾರೆ. ಹಾಕೊಂಡು ಲಂಗ ತವಳಿ ಅರವಿಂದು ಬಂದ ನೋಡ, ಹಾಕೊಂಡು ಲಂಗ ತವಳಿ ಅರವಿಂದು ಬಂದ ನೋಡ, ಲಂಗಾದಿ ಧರಿಸಿ ಮುಂಜಾನೆ ಎದ್ದು ಯಾಕ ಇಬ್ರು ತಾಯಿ ತಂದೆ ಮಗಳು ಹೊಂಟ್ರಲ್ಲ, ಎಲ್ಲಿ ಹೊಂಟ್ರಿ ಮಾವ? ಬಂದ್ ನೋಡ್ರಿ ಒಬ್ಬವ ನಡ್ಸೋರೊಳ ಕಳಿಸ ಬಂದಾಗ ನೋಡ ಅಲ್ಲೇ ಕೃಷ್ಣ ನೀನ್ ಯಾಕೆ ಈ ದಾರಿ ಹಿಡಿದು ಹೊಂಟಿಲ್ಲ ಹುಡುಗ? ಮಾವ ನನಗ ಕನ್ಯಾ ಯಾವ ದಿಕ್ಕಿನಾಗ ಸಿಗ್ತಾವಂತ ಶ್ರೀಕಂಠ ಸ್ವಾಮಿಗಳ ಹತ್ರ ಪಂಚಾಂಗ ತೆಗೆದು ಕೇಳಕ್ ಹೊಂಟಿನಿ ಹೋ ಮಾವ. ಯಪ್ಪ ಬಾಯಿಲಿ ಸ್ವಾಮಿ ಒಬ್ಬ ಇಲ್ಲೇ ಬಂದು ಬಿಟ್ನಂದ್ರ ಒಳ ಕನ್ಯೆ ಎಲ್ಲ ಇಲ್ಲೇ ಸಿಕ್ಬಿಡ್ತಾವ ಯಪ್ಪ. ಅದು ಯಾಕವ ಇದ್ದೊಬ್ಬ ಯಾಕೆ ಅವರದವ ಇದ್ದೊಬ್ಬ ಮಗಳಂತ ಸಲಿಗೆ ಕೊಟ್ರ ನನಗ ಬುದ್ಧಿ ಹೇಳಕ್ ಕೊಡ್ತೇ ಮಾವನ ಹಾಕಿ ಎಲ್ಲ ದಿಕ್ಕ ಇಲ್ಲೇ ಕೊಡ್ತಾವ. ಅವಳ ದಿಕ್ಕನ ಬೇರೆ ಐತಿ, ನಮ್ಮ ದಿಕ್ಕನ ಬೇರೆ ಐತಿ. ದಿಕ್ಕು ಬ್ಯಾರೆ ಆದ್ರೆ ಏನಾಯ್ತು ಮಾವ, ಎರಡು ಕೂಡಿಸಿ ಒಂದು ಸಲ ಡಿಕ್ಕಿ ಹೊಡಿಸ್ಬಿಡು, ಇಲ್ಲೇ ಕೂಡು ಸಂಗ ಮಾಡ್ಬಿಡ್ತಾವ. ಹೌದಪ್ಪ ಮೂರು ಹರಿಯಾಕ ಅಂದ್ರ ಹೇಳಲೇ ಪ್ಯಾಲೆ ನಿನ್ ಮಾತು ಅರ್ಥ. ನನ್ನ ಮಗಳ ಕೊಟ್ಟು ಲಗ್ನ ಮಾಡಂತ ಹೇಳಿ ಯಾಕೆ ಕೊಡ್ಬಾರ್ದು ಮಾವ, ಯಾಕೆ ಕೊಡ್ಬಾರ್ದ? ಹಾ ನಾ ಏನು ಕೂಡದಿನ ಕುಂಟದಿನ ಉಡಾಡದಿನ ಊರ ಕೇಳೋ ಮಾವ ನಮ್ಮ ಬಗ್ಗೆ ಎಷ್ಟು ಚಂದ ಹೊಗಳ್ತಾರ. ಸೋದರ ಮಾವನ ಮಗಳ ಮದುವೆ ಮಾಡ್ಕಿನ ತಪ್ಪಾಯ್ತನ? ಮಗಳು ಕೊಟ್ಟು ಮದುವೆ ಮಾಡಿ ಅಂತಿದ್ದೆ ಕೃಷ್ಣ, ನಿನ್ನಂತಲ್ಲಿ ಏನೈತಪ್ಪ ಕೃಷ್ಣ? ನನ್ನೇನು ಕೇಳ್ತೀವ ಮಾವ? ಮೊದಲ ನಿನ್ನ ಮಗಳ ಹೆಸರಿನ್ಯಾಗ ಏನೇನೈತಿ ಹೇಳು ಮಾವ? ನನ್ನ ಮಗಳ ಹೆಸರಿನ ಮೇಲೆ ದೊಡ್ಡದೊಂದು ಆರ್ಸಿಸ್ ಬಿಲ್ಡಿಂಗ್ ಐತೆ ಕೃಷ್ಣ. ಹೌದೌದು ಐತಿ, ಯಾರು ಬಾಗ್ಲ ಕುಂದ್ರಸಿಲ್ಲ ಬೇಕು ಮುಹೂರ್ತ ನೋಡಿ ಕುದಿಸ್ಬೇಕಂತ ಹಂಗ ಬಿಟ್ಟಿವಿ. ಬಾಗಿಲು ಒಂದು ಬಿಳೆ ಪಡ್ದ ಹೇಳದ ಪದ್ರ ಯಾಕೆ ಕೇಳಿದ್ರು ಮಾವ? ಹಂಗ ಕುಳ್ಳ ಬಿಡ್ಬೇಕಿಲ್ಲ. ಅಡ್ಡಾಡಿ ಹಂಗ ಕುಲ್ಲ ಬಿಡಕ್ ನನ್ನ ಮಗ ರಾಧವ್ನ ಮನೆ ಅಂದೇನ ನಂದು ಕೊಂಡಗೆ ತಿಳ್ಕೊಂಡು ಹೇಳ ರೀ ಬರ್ರಿ. ನಾವು ಇಷ್ಟು ದಿನ ಆದ್ರೂ ಬಿಡಾಕ ಯಾಕೆ ಕಾರಣ ಗೊತ್ತನ? ಇದೇನು ಒಂದೇ ತಮ್ಗೆ ಬಾ ಬಗಲ ಕುಂದ್ರ ಬಾ. ಕರೆಂಟ್ ಫಿಟ್ಟಿಂಗ್ ಮಾಡಕತ್ತಾರ, ಕರೆಂಟ್ ಫಿಟ್ಟಿಂಗ್ ಮುಗಿತಂದ್ರ ಸೀದಾ ಹೋಗಿ ಬಾಗಲ ಕುಂದ್ರಸದ. ಹಂಗಂದ್ರ ನಿಮ್ಮನಿಗೆ ಕರೆಂಟ್ ಬಂದಂಗ ಆಗೈತಿ. ಯಾಕಂದ್ರ ಕರೆಂಟ್ ಮನಿ ಬಹಳ ಚಂದ ಕಾಣ್ತಾವಂತ. ಯಪ್ಪ ಕರೆಂಟ್ ಐತಂತ, ಮತ್ತೆ ಕರೆಂಟ್ ಶಾರ್ಟ್ ಹೊಡೆದ್ರ ಮೈ ಎಲ್ಲ ಜುಮ್ 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 ಅನ್ನತ್ತಂತ. ಅವ್ ಕರೆ ಏನಪ್ಪ? ಬಾ ಒಂದು ಸಲ ಶಾರ್ಟ್ ಹೊಡಿಸ್ಕೊಂಡ್ ನೋಡ, ಜುಮ್ ಅಂತೈತು ಏನೋ ಜುಮ್ ಜುಮ್ ಅಂತೈತು. ಬಾ 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 ಹಂಗಾರ ತೋರಿಸ್ ನಡಿ, ನಾನು ಒಂದು ಹೊಡಿಸ್ಕೊಂಡ್ಬಿಡ್ತೀನಿ ನಡಿ. ಬಾ ಬಾ ಕರೆಂಟ್ ಶಾರ್ಟ್ ಹೊಡೆದ ಹೊಳ್ಳ ಬಾ. ಕರೆಂಟ್ ಶಾರ್ಟ್ ಹೊಡಿಸ ಸಾಧ್ಯಪ್ಪ ಅಂದ್ರ ನಿನ್ನ ಹೆಣ ಹೊರಕ್ ನಾನು ಹೆಂಡತಿ ಕೇಳಿ ಹೆಲಿಕಾಪ್ಟರ್ ತರಬೇಕಾಗೈತೆ. ಮರಳಿ ಬಾರದೂರಿಗೆ ನಿನ್ನ ಪ್ರಯಾಣ, ಮರಳಿ ಬಾರದೂರಿಗೆ ನಿನ್ನ ಪ್ರಯಾಣ. ಈ ಮಗನ ಗಂಟ ಅಲ್ರಿ ಎಂಟು ಕಾರಿನ ಹೆಲಿಕಾಪ್ಟರ್ ಅಂದ್ರಲ್ಲ ಹೆಂಗಿರ್ತೈತ್ರಿ ಅದು? ಅಯ್ಯೋ ನೀವು ಒಮ್ಮೆ ನೋಡೇ ಇಲ್ಲನ? ಇಲ್ರಿ. ನಾಳೆ ನಮ್ಮ ಅಪ್ಪ ಸೆಟಿತನ್ಲ, ಅವ ಸತ್ತಾಗ 4 ಮಂದಿ ಹೆಗಲ ಮೇಲೆ ಹೊರ್ಕೊಂಡು ಹೋಗ್ತಿರ್ತಾರಲ್ಲ, ಅವಾಗ ಬಂದ್ ನೋಡು ಗೊತ್ತಾಗತ್ತ ಹೆಲಿಕಾಪ್ಟರ್ ಹೆಂಗಿರುತ್ತ ನೋಡು. ನೀನ್ ಯಾವಾಗ ಸಾಯ್ತು ಮೊದಲ ಬಾಣ ನಾನು ಯಾಕೆ ಸಾಯ್ಬೇಕಲ್ಲ ರನವ? ಇವನ ಹತ್ರ ಭಾಳ ಕುಂದ್ರಬೇಡ. ನಿನ್ನ ಹೆಸರು ಮೇಲೆ ಏನೈತೆ ಅಂತ ಕೇಳ್ತಾನ, ಅಷ್ಟ ಹೇಳಿ ಬಂದ್ಬಿಡು. ನನ್ನ ಹೆಸರಲ್ಲ RCC ಬಿಲ್ಡಿಂಗ್ ಐತೆ, ಹೌದಲ್ಲಪ್ಪ? ಆಯ್ತಾಯ್ತು, ಬಿಲ್ಡಿಂಗ್ ಐತಿ ಗೊತ್ತೈತಿ. ನಿಮ್ಮ ಆಸ್ತಿ ಎಷ್ಟೈತಿ? 3 ಎಕರೆ. ನನ್ನ ಹೆಸರ್ಲೆ 3 ಎಕರೆ ಭೂಮಿ ಐತ್ರಿ. ಐತಿ ಅಡಿಗೆ ಮನೆಯಾಗ ಐತೆ ಅವನ ಪ್ಯಾಲೆ ಹಂಗಲ್ಲ ಮಾವ. ಎಲ್ಲೈತಾರ ಏನೈತಲ್ಲ ಅಡವ್ಯಾಗ ಇರ್ತೈತೆ ಅಡವ್ಯಾಗ. ಹಾಗಲ್ಲ ಮಾವ, ನಿನ್ನ ಮಗಳ ಆಸ್ತಿ
ಏನ ಗಬ್ಬೂರು ಸೀಮ್ಯಾಗು ಏನ ಬಸಪ್ರ ಸೀಮ್ಯಾಗು ಅಂತ ಕೇಳಿದ್ ನೋ ಮಾವ ನೀನ್ ಯಾಕೆ ಸಿಟಿ ಬರ್ತಿ ಹಿಂಗಲ್ಲ ಕೃಷ್ಣ ನೋಡಪ್ಪ ಕೃಷ್ಣ ನನ್ನ ಮಗಳ ಭೂಮಿ ಸುರಪುರ ಗುಡ್ಡದ ತಳದಾಗ ಅಲ್ಲಿ ಯಾಕೈತು ಮಾವದ ಅಲ್ಲಿ ಜಲ 3 ಎಕರೆ ಕೂಡಿ ಒಂದ ಪಟ್ಟಿ ಆಗೈತೆ ಹಾ ಹಿಂಗಾತನದ ಎತ್ತಿದ್ದಾಗ ಇವ್ಕಿದ್ದಾರ ಬಂದ ಹಾ ನಮ್ಮ ರಾಧರ್ ಹೋದಾಗ ಸಣ್ಣ ಒಂದು ನಟ್ಟು ನಡುವೆ ಕಾಲೇ ತಗೋಬಿಟ್ಟಾರ ಹಾ ಹಂಗಾಗಿ ಈ ಕಡೆಗೆ ಅರ್ಧ ಪಟ್ಟಿ ಈ ಕಡೆಗೆ ಅರ್ಧ ಪಟ್ಟಿ ಆಗಿ ಉಳಿದ ಕೊಡ್ತಾವ ಹೌದನ ಹಾಗಂದ್ರ ನಿಮ್ ರಾಧವ್ನು ಹೊಲ್ದಾಗ ನೀರ್ ಆಡ್ತಾವನ ಕಾಲುವೆಗೆ ನೀರ ಬಿಟ್ಟಿಲ್ಲ ನೀರು ಎಲ್ಲಿಂದ ಆಡುತ್ತಾವ ಒಣಗಿಸಿ ಇಟ್ಟತಿ ಕೃಷ್ಣ ಹಾ ಇವ್ಕಿಬ್ಬರು ಏನಾರು ನೀರು ಬಿಡಬಾರ್ದ ಬಿಟ್ನಂದ್ರ ಹಾ ಅಬ್ಬಾ ನಾನು ಏನ್ ಹೇಳಿ ನನ್ನ ಮಗಳು ರಾಧನ್ ಹೊಲ ಹಾ ಗುಳು 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 ನೀರು ಕಪ್ಪಡ ಬಂದ ಹಂಗಂದ್ರ ಸದ್ಯಕ್ಕ ಹೊಲ್ದಾಗ ಏನೇನ್ ಬಿತ್ತೀರಿ ಅಲ್ಲ ಏನೂ ಬಿತ್ತಿಲ್ಲ ಯಾಕಂದ್ರ ಅವಾಗ ಬ್ಯಾಸಿಗೆ ಹಿಂಗಾರ ಬಿತ್ತಿದ್ರ ಪೀಕ್ ಹಿಂಗ ನಿಂದಿರುದಿಲ್ಲ ಅವು ಒಣಗಿ ಅಲ್ಲಿ ಹಿಂಗ ಆಗ್ಬಿಡ್ತಾವ ಅದ್ರ ಸಂಬಂಧ ನಾವೇನೂ ಬಿತ್ತಿಲ್ಲ ಆದ್ರ ಕರ್ರಿಕಿ ಬೆಳೆದು ಬಿಟ್ಟವು ಎಂತೆಂತ ಕರ್ರಿಕಿ ಎಂದಿ ಯಾವ 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 ರೇ ಬಾ ತೋರಿಸ್ತಿರ್ಬೇಕಪ್ಪ ಒಲ್ಲೆ ಕರ್ಕಿ ಹೊಲ್ದಾಗ ಅಡ್ಡಾಡ ಚಟ ಇಲ್ರಿ ನಮ್ಗ ಏನಿದ್ರು ಮೆತ್ತನ ಭೂಮಿ ಅಡ್ಡಾಡ್ರಿ ನಾವು ಚಾಟ ಇಲ್ಲ ಅಂದ್ಲಪ್ಪ ಅಂದ್ರ ನಮ್ಮ ಮನ ನೋಡಕ್ ಬರಬಾರ್ದಪ್ಪ ಅಲ್ಲೇ ಕೃಷ್ಣ ಇಷ್ಟೆಲ್ಲ ನಾವು ಪುರಾಣ ಕೇಳಿದೆ ನೀನೇನ ಗಳಿಸಿದಪ್ಪ ಕೃಷ್ಣ ನಾನೇನು ಗಳಿಸ್ರು ಮಾವ ನಮ್ಮಪ್ಪ ಸಾಯವತ್ನ್ಯಾಗ ಒಂದು ಮನಿ ಬಿಟ್ಟು ಹೋದ್ನ ಏನ ಪುಣ್ಯ ದಯಲಿದ್ದ ದೇವ್ರ ದಯಲಿದ್ದ ನೌಕರಿ ಬಂದತ್ತೈತಿ ಹೋ ಮಾವ ನೌಕರಿ ಇರ್ಲಿಲ್ಲ ಅಂದ್ರ ಸಾಯ ಮಠ ನಾಟಕ ಕಂಪ್ನಿ ದುಡಿಯೋದಿತ್ತು ನನ್ನ ಪಳೆವ ನಾಟಕ ಕಂಪ್ನಿ ದುಡ್ದಿ ಅಂದಾಗ ಸಗರ ಏ ಭಾಳ ಕಂಪ್ನ್ಯಾಗ ನಾಟಕ ದುಡ್ದಿನ ಹೋ ಮಾವ ಯಾವ್ಯಾವ ಕಂಪ್ನಿ ದುಡ್ದಿಯಪ್ಪ ಕೃಷ್ಣ ಯಾವ ಹೇಳ್ಬೇಕು ಹೇಳ ನೀನು ಯಾವ್ಯಾವ ಕಂಪ್ನಿಯಾಗ ನಾಟಕ ಪಾತ್ರ ಮಾಡಿದೆ ಒಂದು 4 ಮಾತು ಹೇಳಾರ ಹೇಳ್ತೀನಿ ನೋಡ ಕೇಳ ಬಬ್ಬುರುವಾನ ಸಂಪೂರ್ಣ ರಾಮಾಯಣ ರಕ್ತ ಮುಕುಟ ಗರತಿ ಹಣ್ಣಿಗೆ ಗರ್ವದ ಗಂಡ ದ್ರೌಪದಿ ವಸ್ತ್ರಾಭರಣ ಹಿಂಗ ಹಲವಾರು ಕಂಪನಿಯಾಗ ನಾಟಕ ಮಾಡಿ ಮಾವ ಹಂಗಾದ್ರೆ ಕೃಷ್ಣ ದ್ರೌಪದಿ ವಸ್ತ್ರಾಭರಣ ಮಾಡಿದ ಒಂದು 2 ಮಾತು ಹೇಳಪ್ಪ ಮಾತು ಹೇಳಂದ್ರ ಅವೇನು ಕಟಗಂಜಿ ಮಾಡಿ ಏನ ಅದಕ್ಕ ಈಗ ಸನ್ನಿವೇಶಕ್ಕ ದ್ರೌಪದಿ ಪಾಂಡವ್ರು ಬೇಕಲ್ಲ ಮಾವ ನಮ್ಮ ಮಗಳ ದ್ರೌಪದಿ ಅಂತ ತಿಳ್ಕೊಳ್ಳೆ ನೀನ ಭೀಮತ್ತ ತಿಳ್ಕಲ್ಲ ಮತ್ತೆ ಅದೇನಾಗತ್ತ ನಾ ದ್ರೌಪದಿ ಅಂದ್ರೆ ನಮ್ಮ ಅಪ್ಪ ಹೆಂಗ್ ಭೀಮಕ್ಕನ ಓ ಸುಮ್ಮನೆ ನಾಟಕ ಇದು ನಾಟಕ ಹೇಳಕತ್ತೀರಿ ಅಂದ್ರ ನಾ ದ್ರೌಪದಿ ನಮ್ಮ ಅಪ್ಪ ಭೀಮ ನೀನ ದುಶ್ಯಾಸನ ಹೇಳಲ್ಲ ಮಾತಾ ಏ ಮಾವ ಹಾ ಹೇಳಂದ್ರ ಅವ ಏನು ಒಗಟ್ ಮಾಡಿ ನೀನು ಭೀಮಿದ್ದೆ ಸಿಟ್ಟಿಲಿ ನೀನು ಒಂದ್ 4 ಮಾತು ಬಿಡ ಆಮೇಲೆ ನೋಡ ನನ್ನ ಮಾತ ರಾಮಚಂದ್ರಪ್ಪನ ಬುಲೆಟಿನ ಪಿಸ್ತೂಲನ ಬುಲೆಟಿನ ಗೊಂಡ ಬಂದಂಗ ಬರ್ತಾವ ಈಗ ತಾಡಲ್ಲ ಮಾಡಬೇಕು ಅಂತ ಬಸ್ 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 ಕಪಟ ಕಾರಾಸ್ಥಾನದಲ್ಲಿ ದೂಜಾಟದಲ್ಲಿ ನಮ್ಮನ್ನು ಮೋಸದ ಕುತಂತ್ರದಿಂದ ಸೋಲಿಸಿದ್ರಿ ನಮ್ಮ ಮಾತಿನಂತೆ ದ್ರೌಪದಿ ನಿಮ್ಮ ವಶಕ್ಕೆ ಕೊಟ್ಟಿದ್ದೇವೆ ಇಷ್ಟಕ್ಕೂ ನೀವು ಏನು ಮಾಡಬಲ್ಲೇ ದುಷ್ಟ ದುಶ್ವಾಸನ ಈಗ ನಿಮ್ಮ ಪಾಂಚಾಲಿ ನಮ್ಮ ಸೆರೆಯಲ್ಲಿರುವಳು ಕಡೆ ಅವರವರ ವೀರತನವನ್ನು ತೋರಿಸಲು ನಿಮ್ಮ ಪಂಚ ಪ್ರಾಣವಾದ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೇನೆ ಹೇಳಿ ಅಂತ ನಿಂತು ಮೌನ ತಾಳಿ ಮನಸ್ಸಿಗೆ ಶಾಂತಿ ಮಾಡಿಕೊ ದ್ರೌಪದಿ ಈಗ ನಿನ್ನ ಗಂಡಂದಿರು ಮಾರಿಕೊಂಡ ಹೆಣ್ಣು ನೀನು ಅಯ್ಯೋ ಕೈ ಮುಗಿದು ಕೇಳವೆ ಅಪಮಾನ ಮಾಡದೆ ಕೃಷ್ಣ ಬೇಡಿಕೋ ನಿನ್ನ ಭಗವಂತನನ್ನು ಬೇಡಿಕೋ
ಯಾರ ಮಾತಿಗೆ ನಾನು ಮಣಿಯಲಾರೆನು. ಹೇಳಿಕೋ. ಯಪ್ಪ ಕರೆನ ಸೀರೆ ಕಳ್ದಾನ. ಲೇ 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 ಕೃಷ್ಣ, ಊರು ಸರಿದು ನಿಂತು ಮಾತನಾಡು ದುಷ್ಟ. ನೀನ್ ಯಾಕ್ ಈಗ ನಾನು ಯಾರ ಮಾತನ್ನು ಕೇಳಲಾರೆ. ಏ ನಾವಣ ಆದ್ಮೇಲೆ ಯಾರ್ದಾರ ಮಾಡಕ್ಕಳವಲ್ಲ ನೀನ ಸುಮ್ಮನ ಅಂತ ಹೇಳಿ ಪಾಪ ನಮ್ಮ ಹುಡುಗಿನ ಕರಾವ್ರ ಸೀರೆ ಸರಿ ಹಾಕೈತೆ ಅಲ್ಲೇ. ಇವ ಯಾವ ಊರವ್ನಿವ? ಯಪ್ಪ ಇವ ಬೇಡ. ಯಾವ ಊರವ್ನಿವ? ಏ ಮನುಷ್ಯ ಅದೇ ದನ ಅದಿ ನೀನು. ಎಂತ ಚಲೋ ನಮ್ದು ಅಮಾವಾಸ್ಯೆ ಅಂದಾಗ ನಡೆಯಕತ್ತಿತ್ತು. ಅವನು ಹಡ್ಡು ಬಂದು ಎಲ್ಲ ಕೆಡಿಸ್ಬಿಟ್ಟ. ಯಾವಾಗ ಈ ಸೀನ್ ನಡೆದಿದ್ದಿಲ್ಲ ನಿಮ್ಮ ಅವ್ನು ಯಾಕೆ ಬಂದು ಹಡ್ಡು ಕೆಡಿಸಿದ್ದು? ಸುಮ್ಮನ ಅಂತ ಹೇಳಿ ಕರಾವ್ರ ಸೀರೆ ಸರಿ ಹಾಕೈತೆ ಅಲ್ಲೇ. ಕೃಷೋತ್ಸವ ಅಲ್ಲ ಎಲ್ಲ ಅಲ್ಲ ಕೃಷ್ಣನ ಪಾಠ ಇಲ್ಲ ಅದ್ರಾಗ. ಕೃಷ್ಣನ ಪಾಠ ಇಲ್ಲ ನಾನು ದ್ರೌಪದಿ ಮಾಡ್ಬಿಟ್ಟ ನೀವು. ಏ ಆಗ ಸುಮ್ಮನ ಅಂತ ಹೇಳಿ ಸಾಕಪ್ಪ ಕೃಷ್ಣ ನಿನ್ನ ಸವಾಸ ನಮ್ಮವ್ರು ಆಗಕ್ಕಂದ್ರೆ ನಿನಗೆ ಯೋಗ್ಯತಿಲ್ಲ. ಮುಂದುವರ್ಸಕ್ಕ ಇವ್ರು ಯಾರು ನಮ್ಮ ಅಂಬೇಡ್ಕರ್ ಸಂಘ ನಾಟಕ ಆಡ್ತಾರ ಆ ನಾಟಕ ನಮ್ಲೆ ಕಸ ಬಳ್ಕಂತ ಹೋಗೈತಿ ದೊಡ್ಡತೈತಿ ನಡಿಯಪ್ಪ ರಾಧವ ಮನೆ ನಡಿಯವ ಸಾಕು ಟೈಮ್ ಆಗೈತಿ. ಊಟ ಗಿಟ ಮಾಡ್ಕೊಂಡು ಮಕ್ಕಳು ನಡಿಯವ ಯಪ್ಪ ನಾ ಎಲ್ಲ ಇದನ್ನ ಸರಿಯಾಗಿ ಮಾಡ್ಕೊಂಡ್ ಬರ್ತೀನಿ ಮನೆ ನಡಿ. ನಡ ಬಂದ್ಬಿಡವ ವಾ. ಬರೋ ಮುಂದಾಪಲ್ಲ ಹುಷಾರಿಲ್ವ. ಯಾಕ ಯಾಕಂದ್ರ ಇಲ್ಲೇಸ್ ಬಂದಂದ್ರ ಸಾಕ್ರಪ್ಪ ಮಾಸ್ತರ್ ನೋಡ್ತಾನೆ. ಮತ್ತೆ ಹಂಗೆ ಯಾರ ಬಂದಂದ್ರ ನಿಮ್ಮ ಮಾತು ಬಾಸದ್ರಪ್ಪ ನಾವು ನಡಬರ್ರಕ್ಕ ಬರ್ತೀನಿ. ಆತನ ಬಿಳಿಗೆ ಆಗ್ಬಿಟ್ಟಾವ ಈಗ ಗಂಗಾ ಸರ್ಕಲ್ಯಾಗ ಯಾವ್ದಾರ ಬಿಡಿನ ಕರ್ಕೊಂಡು ಕಸ ಹೊಡಿಕೆ ನಾನೇ ಮಾಡವ ಬೇಡ ಸೀದಾ ನಾಟ ಹಿಂಗ ಸಿಗಸ್ ಬಂದ್ಬಿಡು. ಆತ ಕಡೆ ಹೋಗು. ಹೊಸ್ದಾಗಿ ನಿಮ್ಮ ಮಾವ ಬಂದ ಕರ್ಕೆಳಕ್ಕೆ ಹೋಗ್ಬೇಕು ಆಕೆ ಮಾತಾಡ್ಕೊಂಡು ಬರ್ತು ಹೋಗ. ಗೊತ್ತೈತಿ ನಮ್ಮ ಅಪ್ಪಂದು ಏನೋ ಕುಚ್ಚು ಕುಚ್ಚು ನಡ್ಬೇಕಂತ ಹೇಳಿ. ಹೇಳ್ರಿ ನಮ್ಮ ಅಪ್ಪ ನನ್ನ ಇಬ್ಬರು ಮದುವೆಗೆ ಒಪ್ಪಂಗ ಆಗಿಲ್ಲ. ಏನ್ ಮಾಡ್ಬೇಕ? ಹಿಂಗಾದ್ರೆ ಏನು ಹೇಳದ ನೀನು ಹೂ ಅಂದ್ರ ನೋಡ ನಿಮ್ಮ ಅಪ್ಪನ ಈ ಮೈಯು ಲಗ ಹೊಡಿಸ್ತೀನಿ. ಹಂಗಂದ್ರ ಸುಮ್ಮನ ಬಸರು ಆಗ ನೀನ ಅಂದ್ರ ಬಸರಾಗ್ಲ ಸುಮ್ಮನ ನಾಟಕ ನಾಟಕ ಹಿಂಗಂದ ಏನೋ ಕರೆನ ಬಸರಾಗಂತ ಮಾಡಿದ್ದೆ ಕಳ್ಳ. ಚಿಂಗಿಕಾಯಿ ಬಾದಾಮಿ ಹರಿಪಿಗರ ಎಷ್ಟೈತಿ ನಿನ್ನ ಪವರ ಜಾತಿಲೆ ಇಟ್ಟುಕೋರ ಗಿಂಡಿ ಗಿಂಡಿ ಕನಲು ಅನಸ್ಯಾರ ನಮ್ಮ ಗಿಣಿಗೇರಿ ಹುಡುಗರ ಏನ್ ಮಾಡ್ತಾರ? ನಿನಗಿಂಡಿಗೆ ಸಣ್ಣ ಕಲ್ಲು ಒಗಿತಾರ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಪವರ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಪವರ ಜಾತಿಲೆ ಇಟ್ಟುಕೋರ ಗಿಂಡಿ ಕಣಲು ಅನಸ್ಯಾರ ನಮ್ಮ ಗಿರಿಗೇರಿ ಹುಡುಗೋರ ಏನ್ ಮಾಡ್ತಾರ? ನಿನಗಿಂಡಿಗೆ ಸಣ್ಣ ಕಲ್ಲು ಬಗಿತಾರ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಪವರ ರಾತ್ರಿ
ಹಿಂಡಿ ಕಡಲು ಅಲಸ್ಯಾರ ನಮ್ಮ ಗಿರಿಗೇರಿ ಹುಡುಗೂರ ಏನ್ ಮಾಡ್ತಾರೋ ಮಾವ ನಿನ್ ಜೊತೆ ಚಿಣಿಪಣಿ ಆಡುತ್ತಾರ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಬಲ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಬಲ ಜಾತಿಗಿಟ್ಟುಕೋರ ಏನ್ ಮಾವ ಗುಂಡಿ ಕಡಲು ಅಲಿಸ್ಯಾರ ನಮ್ಮ ಗಿರಿಗೇರಿ ಹುಡುಗೂರ ನಿನ್ ಜೊತೆ ಕಬಡ್ಡಿ ಆಡುತ್ತಾರ ಕಬಡ್ಡಿ 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 ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಬಲ ಬಾದಾಮಿ ಹರಿಪಿಕರ ಎಷ್ಟೈತಿ ನಿನ್ನ ಬಲ ಜಾತಿಗಿಟ್ಟು ಬಾರ ಕಡಲು ಅಲಿಸ್ಯಾರ ನಮ್ಮ ಗಿರಿಗೇರಿ ಹುಡುಗೂರ